ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವಿತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಪಾಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ವಚರಣಂ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇರ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ನಿನ್ನೆ ದಿವಸ ಅತ್ಯಂತ ವಿಸ್ತಾರವಾಗಿ ಬ್ರಹ್ಮಾಂಡ ಪುರಾಣ ಶ್ರಾದ್ದದ ಮಹಿಮೆಯನ್ನ ತಿಳಿಸ್ತಾ ಇರುವಂಥದ್ದು. ಇವತ್ತು ಆಯಾ ವಸ್ತುಗಳ ದಾನದಿಂದ ಲಭಿಸುವಂತಹ ಫಲ ಮತ್ತು ಶ್ರಾದ್ದ ಕರ್ಮಗಳಲ್ಲಿ ಯಾವುದನ್ನ ಬಳಸಬೇಕು, ಪವಿತ್ರವಾದ ವಸ್ತುಗಳು ಯಾವ್ಯಾವುದು ಶ್ರಾದ್ದದಲ್ಲಿ, ಅದು ಪಕ್ಷ ಶ್ರಾದ್ದ ಇರಬಹುದು ಅಥವಾ ಮಾಸಿಕ ಶ್ರಾದ್ದ ಇರಬಹುದು ಅಥವಾ ಪ್ರತಿ ವರ್ಷದಲ್ಲಿ ಮಾಡುವಂತಹ ತಿಥಿ ಆ ಶ್ರಾದ್ದಾದಿ ಕರ್ಮಗಳಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳೇನು, ಯಾವುದನ್ನ ಬಳಸಬೇಕು ಅಂತ ಬೃಹಸ್ಪತ್ಯಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಅತಃ ಪರಂ ಪ್ರವಕ್ಷ್ಯಾಮಿ ಸರ್ವದಾನ ಫಲಾನಿಚ. ಯಾವ್ಯಾವ ದಾನ ಕೊಡಬೇಕು, ಅದಕ್ಕೆ ಫಲ ಏನು, ಶ್ರಾದ್ದ ಕರ್ಮಾಣಿ ಮೇದ್ಯಾನಿ ವರ್ಜನೀಯ, ಯಾವುದನ್ನ ತೆಗೆದುಕೊಳ್ಳಬೇಕು ಯಾವುದನ್ನ ಬಿಡಬೇಕು ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಮೊದಲನೇದಾಗಿ ಹಿಮ ಸುರಿಯುವಂತಹ ಯಾವ ಪ್ರದೇಶ ಇದೆ ಭೂಮಿಯಲ್ಲಿ ಅಲ್ಲಿ ಶ್ರಾದ್ದಾದಿ ಕರ್ಮಗಳನ್ನ ಮಾಡಬೇಕು. ಉದಾಹರಣೆಗೆ ಬ್ರಹ್ಮಕಪಾಲ, ಬದರಿ ಕ್ಷೇತ್ರ ಬಹಳ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ. ಇನ್ನು ಅಗ್ನಿಹೋತ್ರ ಮಾಡುವಂತಹ ಪ್ರದೇಶದಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು. ರಾಹುಗ್ರಹಣ ಅಂದ್ರೆ ಆ ರಾತ್ರಿ ಸಮಯದಲ್ಲಿ, ರಾಹುಗ್ರಹಣ ಆದಂತಹ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಶ್ರಾದ್ದಾನುಷ್ಠಾನವನ್ನ ಅವಶ್ಯವಾಗಿ ಮಾಡಬೇಕು. ಅಂದ್ರೆ ಗ್ರಹಣ ಸಂದರ್ಭದಲ್ಲಿ ಶ್ರಾದ್ದವನ್ನ ಮಾಡೋದು ವಿಶೇಷವಾದ ಫಲವನ್ನ ಕೊಡ್ತಾ ಇದೆ. ಇನ್ನು ಗ್ರಹಣ ಸಮಯದಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಯಾರು ಮಾಡ್ತಾನೋ ಅವನ ಪುಣ್ಯಕ್ಕೆ ಎಣ ಇಲ್ಲ ಅಂತಾರೆ. ಅಷ್ಟು ಉತ್ತಮವಾದ ಫಲವನ್ನ ಪಡಿತಾರೆ. ಎಷ್ಟು ಹೇಳ್ತಾರಪ್ಪ ಅಂದ್ರೆ, ಉಪರಾಗೆ ಆ ಗ್ರಹಣ ಕಾಲದಲ್ಲಿ ಯಾರು ಮಾಡ್ತಾರೋ ಅವ್ರಿಗೇನಾಗತ್ತೆ, ಈ ನದಿಯಲ್ಲಿ ಹೋಗಬೇಕಾದಂತಹ ಸಂದರ್ಭದಲ್ಲಿ ದೋಣಿಯನ್ನ ಸಹಾಯಕವಾಗಿ ನಾವು ಬಳಸ್ತೀವಿ. ಹಾಗೆ ಇವರು ಮಾಡಿರುವಂತಹ ಶ್ರಾದ್ದ ಅದು ದೋಣಿಯೋಪಾದಿಯಾಗಿ ಅವನಿಗೆ ಆ ಪಿತೃಗಳಿಗೆ, ಇವರ ಪಿತೃಗಳಿಗೆ ಅನುಕೂಲ ಆಗುತ್ತಂತೆ. ಅಷ್ಟು ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಇನ್ನು ವೈಶ್ವದೇವಂಚ ಸೌಮ್ಯಂಚ ಖಡ್ಗ ಮಾಂಸಂ ಪರಂ ಹನಿಹಿ ಅಂದ್ರೆ ಎಷ್ಟು ಹೇಳ್ತಾರೆ ನೋಡಿ. ವಿಶ್ವೇ ದೇವತೆಗಳು ಮತ್ತು ಸೋಮದೇವತೆಗಳಿಗೆ ಅರ್ಪಿಸುವಂತಹ ಹವಿಸ್ಸಾಗಿರಬಹುದು ಅಥವಾ ಮುಖ್ಯವಾಗಿ ಎಳ್ಳಾಗಿರಬಹುದು, ಅದರಲ್ಲೂ ವಿಶೇಷವಾದ ಫಲವನ್ನ ಕೊಡ್ತದೆ. ಈ ಇಕ್ಷು ಅಂದ್ರೆ ಕಬ್ಬು, ಕಬ್ಬಿನ ಹಾಲಾಗಿರಬಹುದು, ಶ್ಯಾಮಕ, ಇಕ್ಷು ಇವೆಲ್ಲವೂ ಆ ಪಿತೃಗಳಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ಆ ಧಾನ್ಯಗಳನ್ನ ಆ ಯಜ್ಞ ಕರ್ಮದಲ್ಲಿ ಬಳಸಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಅನ್ನ ಆಗಿರಬಹುದು, ಮಾಷ ಉದ್ದು ಆಗಿರಬಹುದು, ಪ್ರಯತ್ನಪೂರ್ವಕವಾಗಿ ಬಳಸಬೇಕು ಅಂತ. ಉದ್ದಿನ ಬೇಳೆಯಿಂದನೇ ಎಲ್ಲ ಪದಾರ್ಥಗಳನ್ನು ಮಾಡುವಂಥದ್ದು ಶ್ರಾದ್ದಾದಿ ಕರ್ಮಗಳಲ್ಲಿ, ಅದು ಭಾರಿ ವಿಶೇಷವಾದ ಫಲವನ್ನು ಕೊಡ್ತದೆ. ಇನ್ನು ಇದರ ಜೊತೆಗೆ ಶ್ರಾದ್ದದಲ್ಲಿ ಮುಖ್ಯವಾದದ್ದು ಯಾವುದೇ ಪದಾರ್ಥಗಳು ಹೊಲಸಿನಿಂದ ಕೂಡಿರಬಾರದು, ಶುದ್ಧವಾಗಿರಬೇಕು. ಆಕಳಿನ ಹಾಲು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಕಾಡಿನಲ್ಲಿ ಬೆಳೆಯುವಂತಹ ಗೆಡ್ಡೆ ಗೆಣಸುಗಳಾಗಿರಬಹುದು, ಭಕ್ಷ್ಯಗಳಾಗಿರಬಹುದು, ಇವೆಲ್ಲವೂ ಅಕ್ಷಯವಾದ ಫಲವನ್ನ ಕೊಡ್ತದೆ. ಇದರ ಜೊತೆಗೆ ಇನ್ನೂ ಒಂದು ಹೇಳ್ತಾರೆ, ಶ್ರಾದ್ದದಲ್ಲಿ ಮಾಡುವಂತಹ ಅಡಿಗೆ ಇದೆ ಅಲ್ಲ, ಅದು ಪಿತೃಪಿತಾಮಹರಿಗೆ ಸಲ್ಲಬೇಕು ಅಂದ್ರೆ ಶುದ್ಧವಾಗಿ ಮಾಡಬೇಕಂತ.
ಆಗ ಮಾತ್ರ ಅದು ಸಲ್ತದೆ ಅಂತ ಹೇಳ್ತಾರೆ. ಇನ್ನು ಆ ಶ್ರಾದ್ದಾದಿ ಕರ್ಮಗಳಿಗೆ ನನಗೊಂದು ಬಂದಿದೆ ಪ್ರಶ್ನೆ, ಆ ಪ್ರಶ್ನೆಯನ್ನ ಕೇಳ್ಬಿಡ್ತೀನಿ ಅಂತಾರೆ. ಏನು ಪ್ರಶ್ನೆ? ಶಮ್ಯು ಅನ್ನುವಂತಹ ಶಿಷ್ಯ ಈ ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲ, ನೀವು ಶ್ರಾದ್ದಾದಿ ಕರ್ಮಗಳಲ್ಲಿ ಭೋಜನವನ್ನ ಮಾಡಿಸಬೇಕು ಅಂತ ಅಂತೀರಿ. ಆ ಭೋಜನ ಮಾಡಬೇಕಾದ್ರೆ ಬಂದಿರುವಂತಹ ವಿಪ್ರನಾಗಿರುವಂತಹವನು ಹೇಗಿರಬೇಕು ಅದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಅದನ್ನ ವಿಸ್ತಾರವಾಗಿ ತಿಳಿಸ್ತಾರೆ ಬೃಹಸ್ಪತ್ಯಾಚಾರ್ಯರು. ನೋಡಪ್ಪ, ಒಂದ್ ಮಾತು ಹೇಳ್ತೀನಿ ಕೇಳಿ. ಸರ್ವೇಷಾಮೇವ ಭೂತಾನಾಂ ತ್ರಯೀ ಸಂವರಣಂ ಸ್ಮೃತಂ. ತ್ರಯೀ ಸಂವರಣ ಅಂತ ಒಂದನ್ನು ಕರೀತಾರೆ. ತ್ರಯೀ ಅನ್ನೋ ಶಬ್ದಕ್ಕೆ ಆವರಣ, ಪೂರ್ಣವಾಗಿ ಮುಚ್ಚಿರುವಂಥದ್ದು. ಅಂದ್ರೆ ಶರೀರವನ್ನ ವಸ್ತ್ರದಿಂದ ಹೇಗೆ ಮುಚ್ತಾರೋ ಆ ರೀತಿಯಾಗಿ ಮುಚ್ಚಬೇಕಂತೆ. ಎದರಿಂದ? ವೇದದಿಂದ ಅಂತಾರೆ. ಅಂದ್ರೆ 3 ವೇದಗಳ ಅಧ್ಯಯನವನ್ನ ಅಥವಾ ಸ್ವಶಾಖ ಅಧ್ಯಯನವನ್ನಾದ್ರೂ ಅವನು ಮಾಡಿರಬೇಕು. ಆಗ ಮಾತ್ರ ಅವನು ನಿಜವಾಗ್ಲೂ ವಿಪ್ರನಾಗ್ತಾನೆ. ಇಲ್ಲ ಅಂದ್ರೆ ಇಲ್ಲ. ಅದನ್ನೇ ಹೇಳ್ತಾರೆ. ಆಶ್ರಮ ದೃಷ್ಟಿಯಿಂದ ಯಾರೇ ಆಗಿರಬಹುದು, ಅವರವರಿಗೆ ಹೇಳಿರುವಂತಹ ವೇದಾಧ್ಯಯನವನ್ನ ಅವನು ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲ ಅಂದ್ರೆ ಅವನು ಅನರ್ಹನಾಗ್ತಾನೆ. ಯೇ ಧರ್ಮಂ ನಾನು ವರ್ತಂತೆ ತೇವೈ ನಗ್ನಾದಯೋ ಜನಾಹ. ಯಾರು ಧರ್ಮವನ್ನ ಬಿಡ್ತಾರೋ, ಬ್ರಾಹ್ಮಣ ಅವನಿಗೆ ಧರ್ಮ ಹೇಳಿದ್ದಾರೆ ಏನ್ ಮಾಡಬೇಕು ಅಂತ, ಕ್ಷತ್ರಿಯ ಅವನಿಗೆ ಧರ್ಮ ಇದೆ, ವೈಶ್ಯ ಇದ್ದಾನೆ ಅವನಿಗೂ ಧರ್ಮ ಹೇಳಿದ್ದಾರೆ. ಅವರಿಗೆ ಹೇಳಿರುವಂತಹ ಧರ್ಮವನ್ನ ಯಾರು ಬಿಡ್ತಾರೋ ಅವರನ್ನ ಏನ್ ಕರೀತದೆ ಶಾಸ್ತ್ರ? ನಗ್ನರು ಅಂತ ಅವರನ್ನ ಕರಿಬೇಕ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಯೇ ಧರ್ಮಂ ನಾನು ವರ್ತಂತೆ ತೇವೈ ನಗ್ನಾದಯೋ ಜನಾಹ ವ್ರಥಾ ಜಟಿ ವ್ರಥಾ ಮುಂಡಿ ವ್ರಥಾ ನಗ್ನಶ್ಚ ಯೋಜನಃ. ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಅಂದ್ರೆ ಯಾರು ಧರ್ಮವನ್ನ ಮಾಡೋದಿಲ್ಲ ಅವರು ದಿಗಂಬರರಾಗಿದ್ದ ಹಾಗೆ, ನಗ್ನರಾಗಿದ್ದ ಹಾಗೆ. ಕುಲಧರ್ಮಾತಿಗಹ, ಕುಲಧರ್ಮವನ್ನ ಮಾಡೋದಿಲ್ಲ, ವಂಶ ಪಾರಂಪರ ಬಂದಿರುವಂತಹ ಪದ್ಧತಿಗಳನ್ನ ಬಿಡ್ತಾರೆ. ಇವರೆಲ್ಲರೂ ಆ ನಗ್ನಕ್ಕೆ ಸಮಾನವಾಗಿರುವಂಥದ್ದು. ಅಶಾಸ್ತ್ರೀಯವಾಗಿ ಕರ್ಮಗಳನ್ನ ಮಾಡ್ತಾರೆ. ಅದಕ್ಕೆ ಧರ್ಮಶಾಸ್ತ್ರದ ಅನುಮತಿ ಇರೋದಿಲ್ಲ. ತಮ್ಮ ಮನ್ಸಿಗೆ ತೋಚಿದ್ ಮಾಡ್ತಾರೆ. ಏನಾದ್ರೂ ಕೇಳಲಿಕ್ಕೆ ಹೋದ್ರೆ, ನಮ್ಮನೆ ಪದ್ಧತಿ ಹೀಗಿದೆ, ನಮ್ಮನೆ ಆಚರಣೆ ಹೀಗಿದೆ, ನಮ್ ಕುಲದಲ್ಲಿ ಹಿಂಗ್ ಮಾಡ್ಕೊಂಡ್ ಬಂತಾರೆ ಅಂತ ಹಿಂಗೇನೋ ಒಂದ್ ಮಾತು ಹೇಳ್ಬಿಡ್ತಾರೆ. ಅದನ್ನ ಹೇಳ್ತದೆ ಬ್ರಹ್ಮಾಂಡ ಪುರಾಣ. ಕುಲಧರ್ಮಾತಿಗಹ, ಶಾಸ್ತ್ರ ಬಿಟ್ಟು ನಿಮ್ ಕುಲಧರ್ಮಾಚರಣೆ ಇರಬಾರ್ದು. ಶಾಸ್ತ್ರದ ಚೌಕಟ್ಟಿನಲ್ಲಿ ಧರ್ಮಾಚರಣೆ, ಧರ್ಮಶಾಸ್ತ್ರದ ಚೌಕಟ್ಟಿನಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕಪ್ಪ. ಅದನ್ನ ಬಿಟ್ಟು ಏತರಹಿ ತತ್ತಂ ದೃಷ್ಟಂ ವೈ ಶ್ರಾದ್ದಂ ಗಚ್ಚತಿ ದಾನವ. ಯಾವುದೇ ಅದನ್ನ ಬಿಟ್ಟು, ಅಂದ್ರೆ ಕುಲಧರ್ಮವನ್ನ ಬಿಟ್ಟು, ಆಚಾರವನ್ನ ಬಿಟ್ಟು, ವೃತ್ತಿಗೋಸ್ಕರ ಬೇಕಾದಷ್ಟು ಸಂಬಂಧ ಮಾಡೋಂಥವ್ರು ಅವರೆಲ್ಲ ನಗ್ನರು ಅಂತ ಅನಿಸ್ಕೊಳ್ತಾರೆ. ಬ್ರಹ್ಮಜ್ಞಶ್ಚ ಕೃತಜ್ಞಶ್ಚ ನಾಸ್ತಿಕೋ ಗುರುತಲ್ಪಗಃ. ಯಾರ್ಯಾರನ್ನ ಕರಿಬಾರ್ದು ಅಂತಾರೆ ಶಾಸ್ತ್ರದಲ್ಲಿ. ಯಾರ್ಯಾರನ್ನ ಕರಿಬಾರ್ದು? ಬ್ರಹ್ಮ ಹತ್ಯೆ ಮಾಡದಂಥವ್ರು, ಕೃತಜ್ಞತೆ ಇಲ್ದಿರುವಂತಹವ್ರು, ಅಂದ್ರೆ ಉಪಕಾರ ಸ್ಮರಣೆ ಯಾರು ಮಾಡೋದಿಲ್ಲೋ ಅವರಾಗಿರಬಹುದು. ನಾಸ್ತಿಕರು, ದೇವರಿಲ್ಲ, ಧರ್ಮ ಇಲ್ಲ, ಸ್ವರ್ಗ ನರಕಾದಿಗಳಿಲ್ಲ, ಆಚರಣೆ ಬಗ್ಗೆ ಆಸಕ್ತಿ ಇಲ್ಲ ಅಂಥವ್ರಾಗಿರಬಹುದು. ಗುರುಪತ್ನಿ ಸಮಾಗಮ ಮಾಡೋರಾಗಿರಬಹುದು. ಇವರೆಲ್ಲ ಮಹಾಪಾತಕ ಉಳ್ಳಂಥವ್ರು. ಕಳ್ಳರಾಗಿರಬಹುದು, ಕ್ರೂರ ವರ್ತನೆ ಮಾಡೋಂಥವ್ರಾಗಿರಬಹುದು. ದಸ್ಯುಶ್ಚೈವ ನೃಶಂಸಶ್ಚ ದರ್ಶನೇತ ವಿಸರ್ಜಯೇತ್. ಅವರನ್ನ ಬಿಟ್ಬಿಡ್ರಿ ಅಂತಾರೆ. ಪತಿತಾಹ ಕ್ರೂರ ಕರ್ಮಾಣಃ. ಕೆಟ್ಟ ಕೆಲಸ ಮಾಡೋರು, ಯಾವಾಗ್ಲೂ ಕೆಟ್ಟದರಲ್ಲಿ ಆಸಕ್ತರಾಗಿರುವಂಥವ್ರು, ಪತಿತರಾಗಿರುವಂಥವ್ರು, ದೇವರನ್ನ ಋಷಿಗಳನ್ನ ಬೈಯೋಂಥವ್ರನ್ನ ಬಿಟ್ಟು ಬಿಡ್ರಿ, ಅವರನ್ನ ಕರಿಬೇಡ್ರಿ. ದೇವತಾನಾಂ ಋಷೀನಾಂ ಚ ವಿವಾದೇ ಪ್ರವದಂತಿ. ಕೆಲವರಿಗೆ ವಾದ ಮಾಡೋದೇ ಭಾರಿ ಉತ್ಸಾಹ. ಅದು ಸಾತ್ವಿಕವಾಗಿದ್ರೆ ಏನ್ ತೊಂದರೆ ಇಲ್ಲ. ಆದ್ರೆ ವಿವಾದಕ್ಕೆ ಕಾರಣ ಆಗುವಂತಹ ವಾದ ಮಾಡೋರನ್ನ ಬಿಟ್ಟು ಬಿಡ್ರಿ. ಇನ್ನು ನೋಡಿ, ನನ್ ಮಾತಲ್ಲ, ಓದ್ಬಿಡ್ತೇನೆ. ಬ್ರಹ್ಮಾಂಡ ಪುರಾಣ ಹೇಳ್ತದೆ, ದೇವಾಂಶ್ಚ ಬ್ರಾಹ್ಮಣಾಶ್ಚೈವ ಆಮ್ನಾಯಂ ಎಷ್ಟು ನಿಂದತಿ. ಬಾಯಿಗೆ ಬಂದಾಗ ಬೈತಾರೆ ದೇವರನ್ನ. ಕೆಲವರಂತೂ ಎಲ್ಲಾ ದೇವರನ್ನೂ ಬೈಯೋರಿದ್ದಾರೆ, ಕೆಲವು ದೇವರುಗಳನ್ನ ಬೈತಾರೆ. ದೇವರನ್ನ ಬೈಯೋಂಥವ್ರು, ಬ್ರಾಹ್ಮಣರನ್ನ ನಿಂದನೆ ಮಾಡುವಂಥವ್ರು,
ಆಮ್ನಾಯ ವೇದಗಳನ್ನ ಬೈಯೋಂಥವ್ರು, ಇವರು ಶ್ರಾದ್ದಾದಿ ಕರ್ಮಗಳಿಗೆ ಅನರ್ಹರು, ಅವ್ರನ್ನ ಕರೀಲೇಬಾರದು, ನೋಡಬಾರದು ಅಂತಾರೆ. ಇಷ್ಟಲ್ಲದೆ ಚತುರ್ಯುಗದಲ್ಲಿ ಕೃತಯುಗ ಬ್ರಾಹ್ಮಣ ರೂಪದಿಂದ, ಯುಗ ಕ್ಷತ್ರಿಯ ರೂಪದಿಂದ, ದ್ವಾಪರ ಯುಗ ವೈಶ್ಯ ರೂಪದಿಂದ ಸ್ವರೂಪ ಮಾಡಿರುವಂಥದ್ದು. ಒಂದೊಂದು ಯುಗ ಒಂದೊಂದು ವೃತ್ತಿಯಲ್ಲಿ ಆ ವರ್ಣದಲ್ಲಿ ಬಂದಿರುವಂಥದ್ದು. ಕೃತಯುಗದಲ್ಲಿ ವಿಶೇಷವಾಗಿ ಪಿತೃಗಳು ಪೂಜಿಸಲ್ಪಡುವಂಥವರು, ತ್ರೇತಾಯುಗದಲ್ಲಿ ದೇವತೆಗಳು, ದ್ವಾಪರದಲ್ಲಿ ಮುನಿಗಳು, ಕಲಿಯುಗದಲ್ಲಿ ಪಾಖಂಡಿ ಜನರು ಅಂದ್ರೆ ನಾಸ್ತಿಕರಾಗಿರುವಂಥವ್ರು, ಅವರಿಗೆ ಹೆಚ್ಚು ಮಾನ ಮರ್ಯಾದೆಯನ್ನ ಜಗತ್ತು ಮಾಡೋದನ್ನ ನಾವು ಕಾಣ್ತೀವಿ. ಕಲಿಯುಗದ ಪ್ರಭಾವ ಅಂತದೆ ಬ್ರಹ್ಮಾಂಡ ಪುರಾಣ. ಅದರಲ್ಲೂ ಪ್ರಾಣಿಗಳ ದರ್ಶನ ಆಗುವಂಥದ್ದು, ಪತಿತರ ದರ್ಶನ ಆಗುವಂಥದ್ದು, ಮಲೀನರಾಗಿರುವಂಥವ್ರು, ಅದು ಕಾಯ ವಾಚ ಮನಸ, ಇವ್ರು ಯಾರಾದ್ರೂ ಬಂದ್ರೆ ಆ ಸಮಯ ಶ್ರಾದ್ದ ಹಾಳಾಗಿ ಹೋಗ್ತದಪ್ಪ, ಅದಕ್ಕೆ ಎಚ್ಚರ, ಶುದ್ಧವಾಗಿ ಆ ಕರ್ಮಾದಿಗಳನ್ನ ಮಾಡಿ ಅಂತ ಹೇಳ್ತದೆ. ಅದರಲ್ಲೂ ಅರ್ಘ್ಯ ಆಗಿರಬಹುದು, ಪಾದ್ಯ ಆಗಿರಬಹುದು, ಶ್ರಾದ್ದ ಪ್ರಯೋಗದಲ್ಲಿ ನಾವು ಇದನ್ನೆಲ್ಲ ಕಾಣ್ತೀವಿ. ಅವೆಲ್ಲವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಅರ್ಘ್ಯವನ್ನ ಕೊಡೋದಾಗಿರಬಹುದು, ಪಾದ ಪ್ರಕ್ಷಾಲನೆ, ಕಾಲನ್ನು ತೊಳೆಯೋದಾಗಿರಬಹುದು, ಇವೆಲ್ಲವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಅದರಲ್ಲೂ ತಿಲ, ಎಳ್ಳಾಗಿರಬಹುದು ಅಥವಾ ಯವ ಅಕ್ಕಿ ಆಗಿರಬಹುದು, ಈ ಧಾನ್ಯಗಳನ್ನ ವಿಶೇಷವಾಗಿ ಆ ಪಿತೃಗಳಿಗೆ ಸಮರ್ಪಣೆಯನ್ನ ಮಾಡಬೇಕಪ್ಪ ಅಂತಾರೆ. ಇನ್ನು ಇದರ ಜೊತೆಗೆ ಇನ್ನೂ ಒಂದೆರಡು ಮಾತು ಹೇಳ್ತಾರೆ. ಬಹಳ ಮುಖ್ಯವಾಗಿ ಪ್ರೋಕ್ಷಣೆ ಮಾಡುವಂಥದ್ದು, ಭೂಮಿಯಲ್ಲಿ ಪ್ರೋಕ್ಷಣೆ ಮಾಡುವಂಥದ್ದು, ಗೋಮಯದಿಂದ ಸಾರಿಸುವಂಥದ್ದಾಗಿರಬಹುದು, ಗೋವಿನ ಸಂಚಾರ ಮಾಡುವಂತಹ ಪ್ರದೇಶ ಆಗಿರಬಹುದು, ಇವೆಲ್ಲ ಪಾವಿತ್ರವನ್ನ ತಂದು ಕೊಡುವಂಥದ್ದು. ಅದರಲ್ಲೂ ಮೃತ್ತಿಕಾ ಶೌಚ, ಅದು ಬಹಳ ಅತ್ಯಂತ ಅವಶ್ಯಕವಾಗಿ ಮಾಡುವಂಥದ್ದು. ಶುದ್ಧವಾಗಿ ಅದನ್ನ ಮಾಡಬೇಕಪ್ಪ ಅಂತಾರೆ. ಅದರಲ್ಲೂ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ, ಎಷ್ಟು ವಿಷಯಗಳನ್ನು ಹೇಳಿದ್ದಾರೆ ಅಂದ್ರೆ, ರಮ್ಯವಾಗಿರುವಂತಹ ಪೂಜ್ಯವಾಗಿರುವಂತಹ ಮಹಾನದಿಗಳು ಅಂತ ಏನಿದ್ದಾವಲ್ಲ, ಗಂಗಾ ನದಿ ಆಗಿರಬಹುದು, ಹಿಮವತ್ ಪರ್ವತದಲ್ಲಿ ಬರುವಂತಹ ಗಂಗಾ ನದಿ ಆಗಿರಬಹುದು, ಮುನಿಗಳಿಂದ ಸೇವಿಸಲ್ಪಡುವಂತಹ ನದಿಗಳಾಗಿರಬಹುದು, ಸರೋವರ, ಸಮಸ್ತ ಪರ್ವತಗಳು, ಇವೆಲ್ಲದರ ಸನ್ನಿಧಾನದಲ್ಲಿ ಮಾಡುವಂತಹ ಏನು ಶ್ರಾದ್ದ ಇದೆ ಅಲ್ಲ, ಅದು ಭಾರಿ ವಿಶೇಷವಾದ ಫಲವನ್ನ ಕೊಡ್ತದಪ್ಪ. ಅದರಲ್ಲೂ ಶೌಚಾಚಾರ ಬಿಟ್ಟು, ಅಂದ್ರೆ ಶುಚಿತ್ವವನ್ನ ಬಿಟ್ಟು ಕರ್ಮವನ್ನ ಮಾಡಿದ್ದೇ ಆದ್ರೆ ಯಾವ ಫಲವೂ ಬರೋದಿಲ್ಲ. ಇದರ ಜೊತೆಗೆ ಉಚ್ಚಿಷ್ಟೇ ಸ್ವಾಪರ್ಯ, ಅಂದ್ರೆ ಒಂದ್ ಮಾತು ಹೇಳ್ತಾರೆ, ದೈವ ಆಗಿರಬಹುದು, ಪಿತೃ ಆಗಿರಬಹುದು, ಉಚ್ಚಿಷ್ಟ ಪಾತ್ರಗಳನ್ನ ಅದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಈ ರೀತಿಯಾಗಿ ತೆಗಿಬೇಕು ಅಂತ. ಆ ರೀತಿಯಾಗಿ ಆ ತೆಗೆಯೋದನ್ನ ಆ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಮಾಡಬೇಕು. ದೇವ ಮತ್ತು ಪಿತೃಗಳಿಗೆ ವಿಕಿರಾನ್ನವನ್ನ, ಅದೇ ಮತ್ತು ಒಂದು ವಿಸ್ತಾರ ಇದೆ, ಶ್ರಾದ್ದದಲ್ಲಿ ಬರ್ತದೆ ವಿಕಿರಾನ್ನ, ಅದನ್ನ ಹೇಗ್ ತೆಗಿಬೇಕು ಅಂತ ಹೇಳಿದ್ದಾರೋ ಅದೇ ರೀತಿಯಾಗಿ ತೆಗಿಬೇಕು ಅಂತಾರೆ. ಕರಾಭ್ಯಾಮೇವ ದೇವಾನಾಂ ಪಿತೃಣಾಂ ವಿಕಿರಂ ತಥಾ. ಬ್ರಹ್ಮಾಂಡ ಪುರಾಣ ಅಷ್ಟು ಸಣ್ಣದಾಗಿರುವಂತಹ ವಿಷಯವನ್ನು ಎತ್ತಿ ಎತ್ತಿ ನಮಗೆ ಬಹಳ ಸುಂದರವಾಗಿ ತಿಳಿಸ್ತದೆ. ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಮಾತನಾಡುವಂಥದ್ದಾಗಿರಬಹುದು, ಅಥವಾ ಲೌಕಿಕವಾದ ವಿಷಯಗಳನ್ನ ಹೇಳುವಂಥದ್ದಾಗಿರಬಹುದು, ಶಿಖೆಯನ್ನ ಕಟ್ಟಿಕೊಳ್ಳದೇ ಇರುವಂಥದ್ದಾಗಿರಬಹುದು, ಇವೆಲ್ಲವನ್ನ ಆಚಮನ ಮಾಡದೇ ಇರುವಂಥದ್ದಾಗಿರಬಹುದು, ಇವೆಲ್ಲವನ್ನ ಬಿಟ್ಟು ಬಿಡ್ಬೇಕಪ್ಪ. ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಎಷ್ಟರ ಮಟ್ಟಿಗೆ ಹೇಳ್ತದೆ ಅಂದ್ರೆ ಇನ್ನೊಂದೆರಡು ವಿಷಯವನ್ನ ಹೇಳ್ತಾರೆ ನೋಡಿ. ಅಂದ್ರೆ ಕೈ ಕಾಲನ್ನ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಪವಿತ್ರವಾಗಿರಬೇಕು. ಆ ನಂತರ ಶ್ರಾದ್ದಾದಿ ಕರ್ಮಗಳನ್ನ ಮಾಡಬೇಕು. ದಾನಾನಿ ವ್ರತಯರ್ಯಶ್ಚರ್ಯಶ್ಚ ಭವಂತಿ ಸಫಲಾನಿ ವೈ. ದಾನ ಮಾಡೋದಾಗಿರ್ಬೋದು, ವ್ರತ ಮಾಡೋದಾಗಿರ್ಬೋದು, ಇವೆಲ್ಲವೂ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಮಾಡಿದಾಗ ಮಾತ್ರ ಫಲವನ್ನ ಕೊಡ್ತದೆ ಹೊರತು ನಮ್ಮ ಮನಸ್ಸಿನ ಹಾಗೆ ಮಾಡಿದ್ರೆ ಫಲ ಬರೋದಿಲ್ಲಪ್ಪ ಅಂತ ಬ್ರಹ್ಮಾಂಡ ಪುರಾಣ ಬಹಳ ಸುಂದರವಾಗಿ ತಿಳಿಸ್ತದೆ. ಇದರ ಜೊತೆಗೆ ಸುತಾಚಾರರು, ಋಷಿಗಳು ಮತ್ತೆ ಪ್ರಶ್ನೆಯನ್ನ ಕೇಳ್ತಾರೆ ಇಲ್ಲಿ. ಅಹೋ ಧನ್ಯಸ್ತ್ವಯಾ ಸೂತ ಶ್ರಾದ್ದಕಲ್ಪ ಪ್ರಕೀರ್ತಿತಾಹ. ಶ್ರುತಾನ ಶ್ರಾದ್ದಕಲ್ಪಾಸ್ತು ಋಷಭಿರ್ಯೇ ಪ್ರಕೀರ್ತಿತಾಹ.
ಇಲ್ಲ ನಾವು ಬಹಳ ವಿಸ್ತಾರವಾಗಿ ಕೇಳಬೇಕು ಅಂತ ನಿಮ್ಮ ಹತ್ರ ಬಂದು ಕೂತಿದ್ದೀವಿ. ಅತೀವ ವಿಸ್ತಾರೋ ಹ್ಯಸ್ಯ ವಿಶೇಷಣ, ಅಂದ್ರೆ ನೀವು ಹೇಳೋಂಥದ್ದೇನಿದೆ ಅಲ್ಲ ಅದನ್ನು ವಿಸ್ತಾರವಾಗಿ ನಮ್ಗೆ ಹೇಳಿ, ನಾವು ಶ್ರದ್ಧಾಭಕ್ತಿಯಿಂದ ಕೂತು ಕೇಳ್ತೀವಿ. ಆಯ್ತಪ್ಪ, ನಮ್ ಗುರುಗಳು ನಮ್ಗೇನ್ ಹೇಳ್ಯಾರೋ ನೋಡಿ, ಅವರೆಷ್ಟು ವಿನಯ ಇದೆ ಅವರಲ್ಲಿ. ಕೀರ್ತಯಿಷ್ಯಾಮಿ ಮೋ ವಿಪ್ರ ಋಷಯಸ್ತಸ್ಯ ಮತಂ ತು ಯತ್. ನನಗೇನ್ ನನ್ನ ಗುರುಗಳು ಹೇಳ್ಕೊಟ್ಟಿದ್ದಾರೋ ಅದನ್ನ ನಾನು ನಿಮಗೆ ಹೇಳ್ತೀನಿ. ಉಕ್ತಂ ಶ್ರಾದ್ದಂ ಮಯಾ ಪೂರ್ವಂ ವಿಧಿಷ್ಟ ಶ್ರಾದ್ದ ಕರ್ಮಣಿ ಪರಿಶಿಷ್ಟಂ ಪ್ರವಕ್ಷ್ಯಾಮಿ ಬ್ರಾಹ್ಮಣಾನಾಂ ಪರೀಕ್ಷಣಂ. ಶ್ರಾದ್ದಕ್ಕೆ ಬ್ರಾಹ್ಮಣರನ್ನ ಕರೆದು ಊಟಕ್ಕೆ ಹಾಕಬೇಕು ಅಂತ ಹೇಳಿದ್ದೀರಲ್ಲ, ಅಲ್ಲಿಂದನೇ ಪ್ರಾರಂಭ ಮಾಡ್ತೀನಿ ಎಂದು. ಶ್ರಾದ್ದಕ್ಕೆ ಊಟಕ್ಕೆ ಕರೆಯುವಂತಹ ಬ್ರಾಹ್ಮಣರ ಒಂದು ವೈಶಿಷ್ಟ್ಯತೆಯನ್ನ ಹೇಳ್ತಾರೆ. ಹೇಗಿರಬೇಕು ಆ ವಿಪ್ರನಾಗಿರುವಂಥವನು, ವಿಚಾರ ಮಾಡಿ ಅವನನ್ನ ಕರೆಯಬೇಕಂತ. ದೈವ ಮತ್ತು ಪಿತೃಗಳ ಕಾರ್ಯದಲ್ಲಿ, ಅದು ದೇವತೆಗಳ ಕಾರ್ಯ ಆಗಿರಬಹುದು, ಹೋಮಾಹವನ ಯಜ್ಞ ಆಗಿರಬಹುದು, ಅಥವಾ ಪಿಂಡ ಪ್ರದಾನಾದಿ ಪಿತೃಗಳ ಕಾರ್ಯ ಆಗಿರಬಹುದು. ಆ ಸಂದರ್ಭದಲ್ಲಿ ಒಳ್ಳೆಯ ಗುಣವಂತನಾಗಿರುವಂತಹ ಬ್ರಾಹ್ಮಣನನ್ನ ಕರೆಯಬೇಕು. ಯಸ್ಮಿನ್ ದೋಷ, ಯಾವ ದೋಷಾದಿಗಳಿರಬಾರದು. ಅವಿಜ್ಞಾತಂ ದ್ವಿಜಂ ಶ್ರಾದ್ದೇನ ಪರೀಕ್ಷೇತ್ ಪಂಡಿತ ಸಿದ್ಧಾಹಿ ವಿಪ್ರರೂಪೇಣ ಕರಂತಿ ಪೃಥಿವೀಮಿಮಾಂ. ಅಂದ್ರೆ ನೋಡಿ, ಶ್ರಾದ್ದಕ್ಕೆ ಕರೆಯಬೇಕಾದ್ರೆ ಇಷ್ಟೆಲ್ಲ ವಿಚಾರವನ್ನ ಮಾಡಿಕೊಂಡು ಅವನಿಗೆ ಅರ್ಘ್ಯ ಪಾದ್ಯ ಎಲ್ಲ ಭೋಜನ ಇವೆಲ್ಲವನ್ನ ಕೊಟ್ಟು ಅವನಿಗೆ ಸಂತೃಪ್ತಿಯನ್ನ ಪಡಿಸಬೇಕು. ಕಾರಣ ಅವನಲ್ಲಿ ಎಲ್ಲಾ ದೇವತೆಗಳ ಸನ್ನಿಧಾನ, ಪಿತೃದೇವತೆಗಳ ಸನ್ನಿಧಾನ ಇದೆ. ನಾನು ನಿನ್ನೆನೆ ಹೇಳಿದ್ದೇನೆ, ಕಾಲಿನಿಂದ ನಾಭಿಯ ಪರ್ಯಂತರ ಪಿತೃದೇವತೆಗಳ ಸನ್ನಿಧಾನ, ನಾಭಿಯಿಂದ ತಲೆಯವರೆಗೂ ದೇವತೆಗಳ ಸನ್ನಿಧಾನ. ಹಾಗಾಗಿ ಅವನನ್ನ ಅರ್ಚನೆ ಮಾಡೋದ್ರಿಂದ ತಸ್ಮಾತ್ ದದ್ಯ ಸದಾ ದಾಂತಹ ಸಮ್ಯಬ್. ವಿಶೇಷವಾಗಿ ಅತಿಥಿಯನ್ನ ನರಹ ಯಾರು ಅರ್ಚನೆ ಮಾಡ್ತಾನೋ ವ್ಯಂಜನಾನಿತು ವಕ್ಷಾಮಿ ಫಲಂ ತೇಷಾಂ ತಥೈವಕ. ನೋಡ್ರಪ್ಪ, ಒಂದೇ ಮಾತು ಹೇಳೋದಾದ್ರೆ, ಅತಿಥಿಗೆ ಕ್ಷೀರವನ್ನ ಕೊಡೋದ್ರಿಂದ, ಅಗ್ನಿಷ್ಟ ಹೋಮ ಯಾಗ ಮಾಡಿದ ಫಲ, ಹಾಲನ್ನ ಕೊಡೋದ್ರಿಂದ, ಪಾಯಸವನ್ನ ಕೊಡೋದ್ರಿಂದ ಉಕ್ಷಯಾಗ ಮಾಡಿದಂತ ಫಲ, ಘೃತ ತುಪ್ಪವನ್ನ ಕೊಡೋದ್ರಿಂದ ಷೋಡಶಿ ಯಾಗ ಮಾಡಿದಂತ ಫಲ, ಜೇನುತುಪ್ಪದಿಂದ ಸತ್ಕರಿಸುವಂಥವನು ಅತಿರಾತ್ರ ಯಾಗ ಮಾಡಿದ ಫಲವನ್ನ ಪಡಿತಾನೆ. ಷೋಡಶಿ ಸತ್ರ ಫಲಂ ಘೃತೇನ ಮಧ್ಯೆ ಅತಿರಾತ್ರಸ್ಯ ಫಲಂ ತದೈವಚ. ಅಂದ್ರೆ ಮಾಡೋ ಸಂದರ್ಭದಲ್ಲಿ, ಕೊಡೋ ಸಂದರ್ಭದಲ್ಲಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಕೊಡ್ತಾನೋ, ದೈವ ಮತ್ತು ಪಿತೃಗಳ ಪ್ರಸಂಗದಲ್ಲಿ ಬಂದಿರುವಂತಹ ಜ್ಞಾನಿಗೆ ವಿಶೇಷವಾಗಿ ಮಾನ ಮರ್ಯಾದೆಯನ್ನ ಮಾಡುವಂಥವನು ಆ ದೇವತೆಗಳ ಅನುಗ್ರಹವನ್ನ ಪಡಿತಾನೆ. ಪರಾವಸು, ನಾವು ಕಥೆಯನ್ನ ಕೇಳ್ತೀವಿ, ಪರಾವಸು ಅಗೌರವ ಮಾಡಿದ್ದಕ್ಕೆ ಆ ದೈವ ಪಿತೃಗಳ ಕಾರ್ಯದಲ್ಲಿ ಅಂತಹ ದೇವತೆಗಳನ್ನ, ಅವರ ಪಿತೃದೇವತೆಗಳನ್ನ ನರಕಕ್ಕೆ ತಳ್ತಾನೆ. ಅದಕ್ಕಾಗಿ ದೇವತಾಶ್ಚ ಪಿತರಶ್ಚೈವ ತವೇಪಾಂಶಾರ್ಹಿತ ದ್ವಿಜಂ. ಅದೃಶ್ಯರಾಗಿ ಬಂದಿರುವಂತಹ ಜ್ಞಾನಿಗಳಲ್ಲಿ ಆ ಪಿತೃಗಳ ಸನ್ನಿಧಾನ, ಇಂದು ನಾನು ಹೇಳಿದ್ದೇನೆ, ವಾಯು ರೀತಿಯಿಂದ ಗಾಳಿಯ ರೂಪದಲ್ಲಿ ಬಂದು ಕಾಮರೂಪಿಗಳಾಗಿರುವುದರಿಂದ ಅವರಲ್ಲಿ ಕೂತು ಅವರು ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾರೆ. ಆವಿಶ್ಯ ವಿಪ್ರಂ ಭೋಕ್ಷಂತಿ ಲೋಕಾನುಗ್ರಹ ಕಾರಣ. ಆ ಮಗನಾಗಿರುವಂತಹ ಅವನಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಬ್ರಾಹ್ಮಣರಲ್ಲಿ ಆ ಕಾಮರೂಪಿಗಳಾಗಿ ಬಂದು ಆ ಪಿತೃಗಳು ಅನುಗ್ರಹವನ್ನ ಮಾಡ್ತಾರೆ. ಇನ್ನೂ ಸುಮಾರಿದೆ, ಅದನ್ನ ನಾಳೆ ದಿವಸ ತಿಳಿಯಕ್ಕೆ ಪ್ರಯತ್ನ ಮಾಡೋಣ.